ಎಲ್ಲರಿಗೂ ನನ್ನ ನಮಸ್ಕಾರಗಳು. ಘಟಕ 2 ಶ್ರೇಷ್ಠ ವಿಜ್ಞಾನಿಗಳು ಅನ್ನುವಂಥದ್ದು. ಘಟಕ 2 ಈಗಾಗಲೇ ನಾನು 1ನೇ ವಿಡಿಯೋದಲ್ಲಿ ಯಾವ್ಯಾವ ಘಟಕಗಳಿಗೆ ನಾನು 20 ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಮೊದಲನೇ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ. ಈಗ 2ನೇ ಘಟಕ, ಈ 2ನೇ ಘಟಕದಲ್ಲಿ ಕೂಡ 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋವನ್ನು ಮಾಡಿದ್ದೇನೆ. ಅಬ್ಜೆಕ್ಟಿವ್ ಟೈಪ್ ಕರ್ನಾಟಕ ಟಿಇಟಿ ಶಿಕ್ಷಕರ ಅರ್ಹತಾ ನೇಮಕಾತಿ ಪರೀಕ್ಷೆಗಾಗಿ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಕೂಡ ಇದು ಸಹಾಯ ಆಗುತ್ತೆ ಅನ್ಕೊಂಡು ನಾನು 20 ಪ್ರಶ್ನೆಗಳ ಒಂದು ವಿಡಿಯೋವನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ನಂಬರ್ 2 ಇದೆ. ಹೀಗೆ ಬೇರೆ ಬೇರೆ ಘಟಕಗಳನ್ನ ಇದೇ ರೀತಿಯಾಗಿ ತೆಗೆದುಕೊಂಡು ಗಣಿತ, ವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ರೀತಿಯಾದಂತಹ ಬೇರೆ ಬೇರೆ ವಿಷಯಗಳಿಗೆ ತೆಗೆದುಕೊಂಡು ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ 2ನೇ ಘಟಕ ಶ್ರೇಷ್ಠ ಮನೋವಿಜ್ಞಾನಿಗಳು ಅನ್ನುವಂಥದ್ದು. ಈಗ 1ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮನೋವಿಜ್ಞಾನವು ವರ್ತನೆ ವಿಜ್ಞಾನವಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಎ ಸಿಗ್ಮಂಡ್ ಫ್ರಾಯ್ಡ್, ಬಿ ವಿಲ್ ಹೆಲ್ಮುಂಟ್, ಸಿ ಜಾನ್ ಬಿ ವ್ಯಾಟ್ಸನ್, ಡಿ ವಿಲಿಯಂ ಜೇಮ್ಸ್. ಸರಿಯಾದ ಉತ್ತರ ಜಾನ್ ಬಿ ವ್ಯಾಟ್ಸನ್ ಅನ್ನುವಂತಹ ಉತ್ತರ. ಇನ್ನು 2ನೇ ಪ್ರಶ್ನೆ, ವರ್ತನವಾದದ ಬಿಹೇವಿಯರಿಸಂ ಪ್ರತಿಪಾದಕ ಯಾರು ಅಂತ? ಎಡ್ವರ್ಡ್ ಜೆನ್ನರ್, ಜಾನ್ ಬಿ ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ವಿಲಿಯಂ ಜೇಮ್ಸ್. ಸರಿಯಾದ ಉತ್ತರ ಯಾರು? ಜಾನ್ ಬಿ ವ್ಯಾಟ್ಸನ್ ಅನ್ನುವಂಥದ್ದು ವರ್ತನವಾದದ ಪ್ರತಿಪಾದಕರು. ಇನ್ನು ಸಿ ಥರ್ಡ್ ಕ್ವಶನ್, ಜರ್ಮನಿಯಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದವರು ಯಾರು ಅಂದ್ರೆ? ಎ ಆಪ್ಷನ್ ಜಾನ್ ಬಿ ವ್ಯಾಟ್ಸನ್, ಸಿ ವಿಲ್ ಹೆಲ್ಮುಂಟ್, ಸಿಗ್ಮಂಡ್ ಫ್ರಾಯ್ಡ್, ಎಡ್ವರ್ಡ್ ಜೆನ್ನರ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ವಿಲ್ ಹೆಲ್ಮ್ ಉಂಟ್ ಅನ್ನುವಂತ ಉತ್ತರ. ಈಗಾಗಲೇ ನಾವು ಉತ್ತರಗಳನ್ನ ಬ್ಲಾಕ್ ಅಕ್ಷರಗಳಿಂದ ಬೋಲ್ಡ್ ಆಗಿ ಅವುಗಳನ್ನು ಗುರುತು ಮಾಡಿದ್ದೇನೆ. 4ನೇ ಪ್ರಶ್ನೆ, ವಿಲ್ ಹೆಲ್ಮ್ ಉಂಟ್ ಯಾವ ವರ್ಷದಲ್ಲಿ ಮನೋವಿಜ್ಞಾನದ ಮೊದಲ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದರು? ವಿಲ್ ಹೆಲ್ಮೆಂಟ್ ಪ್ರಯೋಗಶಾಲೆ ಸ್ಥಾಪಿಸಿರ್ತಕ್ಕಂಥವ್ರು ಜರ್ಮನಿಯಲ್ಲಿ ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಇದೆ. ಎ 1874, 1879, 1832, 1921. ಸರಿಯಾದ ಉತ್ತರವನ್ನು ಮೊದಲ ಪ್ರಯೋಗಶಾಲೆಯನ್ನು 1879ರಲ್ಲಿ ಜರ್ಮನಿಯಲ್ಲಿ ಪ್ರಾರಂಭಿಸಿದನು ಅಂತ. ಇನ್ನು 5ನೇ ಪ್ರಶ್ನೆ, ರಚನಾವಾದ ಪಂಥದ ಪ್ರಮುಖ ಪ್ರತಿಪಾದಕ ಯಾರು? ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ವಿಲ್ ಹೆಲ್ಮುಂಟ್, ಜಾನ್ ಡ್ಯೂಯಿ. ಸರಿ ಉತ್ತರ ಸಿ ಆಪ್ಷನ್ ವಿಲ್ ಹೆಲ್ಮ್ ಉಂಟ್ ಅನ್ನುವಂಥದ್ದು. ರಚನಾವಾದದ ಪಂಥದ ಪ್ರಮುಖ ಪ್ರತಿಪಾದಕರು ವಿಲ್ ಹೆಲ್ಮ್ ಉಂಟ್ ಅನ್ನುವಂಥದ್ದು. ಇನ್ನು 6ನೇ ಪ್ರಶ್ನೆ, ಪ್ರಾಯೋಗಿಕ ಮನಃಶಾಸ್ತ್ರ ಕೃತಿಗಾಗಿ ಡಿಎಸ್ಸಿ ಪದವಿ ಪಡೆದ ಮನೋವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಅದರಲ್ಲಿ ಎ ಆಪ್ಷನ್ ವಿಲ್ ಹೆಲ್ಮುಂಟ್, ಎಡ್ವರ್ಡ್ ಜೆನ್ನರ್, ವಿಲಿಯಂ ಜೇಮ್ಸ್, ಜಾನ್ ಬಿ ವ್ಯಾಟ್ಸನ್. ಅಂದ್ರೆ ಆ ಡಿಎಸ್ಸಿ ಪದವಿಯನ್ನು ಪಡೆದಿರತಕ್ಕಂಥವ್ರು ಮನೋವಿಜ್ಞಾನಿ ಎಡ್ವರ್ಡ್ ಜೆನ್ನರ್ ಅನ್ನುವಂಥದ್ದು. ಪ್ರಾಯೋಗಿಕ ಮನಃಶಾಸ್ತ್ರದ ಡಿಎಸ್ಸಿ ಪದವಿಯನ್ನ ಕೃತಿಗಾಗಿ ಡಿಎಸ್ಸಿ ಪದವಿ ಪಡೆದ ಮನೋವಿಜ್ಞಾನಿ. ಇನ್ನು 7ನೇ ಪ್ರಶ್ನೆ, ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕ ಯಾರು ಅಂತಿದೆ. ವಿಲಿಯಂ ಜೇಮ್ಸ್, ಜಾನ್ ಬಿ ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ವಿಲ್ ಹೆಲ್ಮುಂಟ್. ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತ ಉತ್ತರ ಸರಿಯಾದಂತಹ ಉತ್ತರ ಅನ್ನುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಸಿಗ್ಮಂಡ್ ಫ್ರಾಯ್ಡ್ ಅವರು ವಿಕಾಸಗೊಳಿಸಿದ ಪ್ರಮುಖ ಪರಿಕಲ್ಪನೆಗಳು ಯಾವುವು ಅಂತ ಪ್ರಶ್ನೆ ಇದೆ. ಎ ವರ್ತನವಾದ, ಬಿ ರಚನಾವಾದ, ಸಿ ಇಗೋ ಸೂಪರ್ ಇಗೋ ಅನ್ನುವಂಥದ್ದು, ಮತ್ತೊಂದು ಡಿ ಕಾರ್ಯವಾದ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸಿ ಆಪ್ಷನ್ ಏನದ ಇಗೋ ಸೂಪರ್ ಇಗೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 9ನೇ ಪ್ರಶ್ನೆ, ದ ಇಂಟರ್ಪ್ರಿಟೇಷನ್ ಡ್ರೀಮ್ಸ್ 1900ರಲ್ಲಿ ಕೃತಿಯನ್ನು ಬರೆದವರು ಯಾರು? ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತಕ್ಕಂಥದ್ದು ಏದು? ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ಜಾನ್ ಬಿ ವ್ಯಾಟ್ಸನ್, ಎಡ್ವರ್ಡ್ ಜೆನ್ನರ್. ಸರಿಯಾದ ಉತ್ತರ ಯಾವುದು? 1900ರಲ್ಲಿ ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನುವಂತ ಕೃತಿಯನ್ನು ಬರೆದವರು ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತ ಉತ್ತರ. 10ನೇ ಪ್ರಶ್ನೆ, ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಜೀವನದ ಬಹುಪಾಲು ಸಮಯವನ್ನು ಕಳೆದ ಮನೋವಿಜ್ಞಾನಿ ಮತ್ತು ತತ್ವಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಜಾನ್ ಬಿ ವ್ಯಾಟ್ಸನ್, ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ವಿಲ್ ಹೆಲ್ಮುಂಟ್. ಸರಿಯಾದ ಉತ್ತರ ಬಿದು ವಿಲಿಯಂ ಜೇಮ್ಸ್ ಅನ್ನುವಂಥವ್ರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಜೀವನದ ಬಹುಪಾಲು ಸಮಯವನ್ನ ಕಳೆದ ಮನೋವಿಜ್ಞಾನಿ ಮತ್ತು ತತ್ವಜ್ಞಾನಿ. 11ನೇ ಪ್ರಶ್ನೆ, ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಕೃತಿಯ ಕರ್ತೃ ಯಾರು? ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಡ್ವರ್ಡ್ ಜೆನ್ನರ್, ಜಾನ್ ಬಿ ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ವಿಲಿಯಂ ಜೇಮ್ಸ್. ಅಂದ್ರೆ ಸರಿಯಾದ ಉತ್ತರ ಯಾವುದಿಲ್ಲಿ? ವಿಲಿಯಂ ಜೇಮ್ಸ್ ಅನ್ನುವಂಥವ್ರು ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಕೃತಿಯ ಕರ್ತೃ ಅಂತ ಕರೆಯುತ್ತಾರೆ. ಇನ್ನು 12ನೇ ಪ್ರಶ್ನೆ, ಜಾನ್ ಬಿ ವ್ಯಾಟ್ಸನ್ ರವರು ತಮ್ಮ PhD ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು? ಹಾರ್ವರ್ಡ್, ಚಿಕಾಗೋ, ಆಕ್ಸ್ಫರ್ಡ್, ಜೂರಿಚ್ ಅಂತ ಕಂತಿದೆ. ಅಂದ್ರೆ ಜಾನ್ ಬಿ ವ್ಯಾಟ್ಸನ್ ರವರು ತಮ್ಮ PhD ಪದವಿಯನ್ನ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪಡೆದರು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಬಿ ಆಪ್ಷನ್.
ಇನ್ನು 13ನೇ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ವೈದ್ಯಕೀಯ ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು? ಬರ್ಲಿನ್, ಲಂಡನ್, ವಿಯೆನ್ನಾ, ಪ್ಯಾರಿಸ್. ಸರಿಯಾದ ಉತ್ತರ ಸಿ ಆಪ್ಷನ್ ವಿಯೆನ್ನಾ ಅನ್ನುವಂಥದ್ದು. 14ನೇದು, ಎಡ್ವರ್ಡ್ ಜೆನ್ನರ್ ಅವರು ಯಾರ ಮಾರ್ಗದರ್ಶನದಲ್ಲಿ PhD ಪದವಿ ಪಡೆದರು? ಯಾರ ಮಾರ್ಗದರ್ಶನದಲ್ಲಿ? ಸಿಗ್ಮಂಡ್ ಫ್ರಾಯ್ಡ್, ವಿಲ್ಹೆಲ್ಮ್ ವೂಂಟ್, ವಿಲಿಯಂ ಜೇಮ್ಸ್, ಜಾನ್ ಡ್ಯೂಯಿ. ಅಂದರೆ ಯಾರ ಮಾರ್ಗದರ್ಶನ ಅಂದ್ರೆ ವಿಲ್ಹೆಲ್ಮ್ ವೂಂಟ್ ಅನ್ನುವಂತ ಎಡ್ವರ್ಡ್ ಜೆನ್ನರ್ ಅವರು ವಿಲ್ಹೆಲ್ಮ್ ವೂಂಟ್ ಅವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನ ಪಡೆದರು ಅಂತ. ಇನ್ನು 15ನೇ ಪ್ರಶ್ನೆ, ವಿಲ್ಹೆಲ್ಮ್ ವೂಂಟ್ ಸ್ಥಾಪಿಸಿದ ಮೊದಲ ಪ್ರಯೋಗಶಾಲೆ ಯಾವ ನಗರದಲ್ಲಿತ್ತು ಅಂತ ಕೇಳಿದ್ದಾರೆ? ಬರ್ಲಿನ್, ಲಿಪ್ಜಿಗ್, ಜ್ಯೂರಿಚ್, ಆಮೇಲೆ ವಿಯೆನ್ನಾ. ಸರಿಯಾದ ಉತ್ತರ ಬಿ ಆಪ್ಷನ್ ಲಿಪ್ಜಿಗ್ ಅಂತಕ್ಕಂಥದ್ದು. ಇನ್ನು 16th ಕ್ವಶನ್, ಸೈಕಾಲಜಿ ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಬಿಹೇವಿಯರಿಸ್ಟ್ 1919ರಲ್ಲಿ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಇದೆ. ಸಿಗ್ಮಂಡ್ ಫ್ರಾಯ್ಡ್, ವಿಲಿಯಂ ಜೇಮ್ಸ್, ಜಾನ್ ಬಿ ವ್ಯಾಟ್ಸನ್, ಎಡ್ವರ್ಡ್ ಜೆನ್ನರ್. ಅಂದ್ರೆ ಸರಿ ಉತ್ತರ ಸಿ ಇದು ಜಾನ್ ಬಿ ವ್ಯಾಟ್ಸನ್ ಅನ್ನುವಂತ ಉತ್ತರ. ಇನ್ನು 17ನೇ ಪ್ರಶ್ನೆ, ಜಾನ್ ಡ್ಯೂಯಿ ಯಾವ ದೇಶದ ಮನೋವಿಜ್ಞಾನಿ ಆಗಿದ್ದರು? ಜರ್ಮನ್, ಆಸ್ಟ್ರಿಯಾ, ಇಂಗ್ಲೆಂಡ್, ಅಮೆರಿಕ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಅಮೆರಿಕ. ಇಲ್ಲಿ ಒಂದು ಸೂಚನೆ ಟಿಪ್ಪಣಿಯನ್ನು ಕೊಡಲಾಗಿದೆ, ಮೂಲದಲ್ಲಿ ಸ್ಪಷ್ಟವಾಗಿಲ್ಲ, ಆದರೆ ಜಾನ್ ಡ್ಯೂಯಿ ಅಮೆರಿಕದವರು ಎಂಬುದು ಸಾಮಾನ್ಯ ಒಂದು ಜ್ಞಾನ ಅನ್ನುವಂಥದ್ದು. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಇಲ್ಲ ಅನ್ನುವಂಥದ್ದು ತಮಗೆ ಏನಾದರೂ ಗೊತ್ತಿತ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಕ್ಲಿಯರ್ ಆಗಿ ಮತ್ತೆ ಪ್ರೂಫ್ಗೆ ಸಾಥಿದ್ದರೆ ತಿಳಿಸಬಹುದು. 18ನೇದು, ಮನೋವಿಜ್ಞಾನಿಯಾಗಿದ್ದು ನಂತರ ತತ್ವಜ್ಞಾನಿಯಾಗಿ ಗುರುತಿಸಿಕೊಂಡವರು ಯಾರು ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್, ಜಾನ್ ಬಿ ವ್ಯಾಟ್ಸನ್, ವಿಲಿಯಂ ಜೇಮ್ಸ್, ವಿಲ್ಹೆಲ್ಮ್ ವೂಂಟ್. ಅಂದ್ರೆ ಮನೋವಿಜ್ಞಾನಿಯಾಗಿದ್ದು ನಂತರ ತತ್ವಜ್ಞಾನಿಯಾಗಿ ಗುರುತಿಸಿಕೊಂಡವರು ಯಾರು ಅಂದ್ರೆ ಅವರು ವಿಲಿಯಂ ಜೇಮ್ಸ್ ಅನ್ನುವಂಥವ್ರು. 19ನೇ ಪ್ರಶ್ನೆ, ಸಿವಿಲೈಸೇಷನ್ ಅಂಡ್ ಇಟ್ಸ್ ಡಿಸ್ಕಾಂಟೆಂಟ್ಸ್ 1930. ಸಿವಿಲೈಸೇಷನ್ ಅಂಡ್ ಇಟ್ಸ್ ಡಿಸ್ಕಾಂಟೆಂಟ್ಸ್ ಅಂತಕ್ಕಂಥ 1930ರಲ್ಲಿ ಈ ಕೃತಿಯನ್ನು ಬರೆದವರು ಯಾರು ಅಂದ್ರೆ ಜಾನ್ ಬಿ ವ್ಯಾಟ್ಸನ್, ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ಎರಿಕ್ಸನ್. ಅಂದ್ರೆ ಬರೆದವರು ಯಾರಾದ್ರ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತ ಉತ್ತರ. 20ನೇ ಪ್ರಶ್ನೆ, ಮೂಲಗಳ ಪ್ರಕಾರ ಶ್ರೇಷ್ಠ ಮನೋವಿಜ್ಞಾನಿಗಳ ಪಟ್ಟಿಯಲ್ಲಿ ಯಾರು ಸೇರಿಲ್ಲ? ಮೂಲಗಳ ಪ್ರಕಾರ ಶ್ರೇಷ್ಠ ಮನೋವಿಜ್ಞಾನಿಗಳ ಪಟ್ಟಿಯಲ್ಲಿ ಜಾನ್ ಬಿ ವ್ಯಾಟ್ಸನ್, ವಿಲ್ಹೆಲ್ಮ್ ವೂಂಟ್, ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ ಯುಂಗ್ ಅಂತಕ್ಕಂಥವನು ಶ್ರೇಷ್ಠ ಮನೋವಿಜ್ಞಾನಿಗಳ ಪಟ್ಟಿಯಲ್ಲಿ ಸೇರಿಲ್ಲ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತು ಗಣಿತ, ವಿಜ್ಞಾನ, ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ನಿರಂತರವಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನು ತೆಗೆದುಕೊಂಡು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋ ತಮಗೆ ತಲುಪಬೇಕಾದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ 2ನೇ ಘಟಕ್ಕೆ ಸಂಬಂಧಪಟ್ಟಿರುವಂತಹ 20 ಪ್ರಶ್ನೆಗಳ ವಿಡಿಯೋವನ್ನ ಮಾಡಿದ್ದೇನೆ. ಇದರಲ್ಲಿ ತಾವು ಕೂಡ ಎಲ್ಲ ಉತ್ತರಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಿಸ್ಟೇಕ್ ಆಗಿ ಏನಾದರೂ ಆಗಿರಬಹುದು, ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತವೆ. ಆದಷ್ಟು ಸೂಕ್ಷ್ಮವಾಗಿ ವೀಕ್ಷಣೆಯನ್ನ ಮಾಡಿ ನಾನು ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೇನೆ. ಆದರೂ ಕೂಡ ಒಂದು ಸಲ ತಾವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು.